ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಮಾರ್ಚ್ 25. ಯಾರ್ಯಾರು ಇವತ್ತು ಮಾರ್ಚ್ 25ರ ಮೊದಲ ಶಿಫ್ಟ್ ಎಕ್ಸಾಮನ್ನು ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವ್ರು ಯಾವ ಥರ ಕ್ವಶನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ನಾನು ಈ RRB ಎಕ್ಸಾಮ್ ಮತ್ತು SSC ಎಕ್ಸಾಮ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ 2011ರ ಜನಗಣತಿ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಇದನ್ನು ನೋಡಿದ್ರೆ 2011ರ ಜನಗಣತಿಯಿಂದ ಯಾವುದೇ ಮೂಲೆಯಿಂದ ಕ್ವಶನ್ ಕೇಳಿದ್ರು ನೀವು ಇದಕ್ಕೆ ಆನ್ಸರ್ನ ಮಾಡ್ಬೋದು. ನಾನು ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 2 ವಿಡಿಯೋ ಬರುತ್ತೆ. ಅದರಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಲಾಗುತ್ತೆ. ಆ ವಿಡಿಯೋವನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಈ ಟಾಪಿಕ್ ತುಂಬ ಇಂಪಾರ್ಟೆಂಟು. ಎಲ್ಲ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ವಿಡಿಯೋವನ್ನು ನೋಡಿ. ಈಗ ನಾವು ಮಾರ್ಚ್ 25ರ ಮೊದಲ ಶಿಫ್ಟ್ನ ಕ್ವಶನ್ಗಳನ್ನು ಮತ್ತು ಅದಕ್ಕೆ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇ ಕ್ವಶನ್, ಜೀವ ವೈವಿಧ್ಯ ಮತ್ತು ಸಫಾರಿಗೆ ಹೆಸರುವಾಸಿಯಾದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ನೋಡಿ, ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅವುಗಳೆಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಅಂಶಿ ಅಥವಾ ಅಣಶಿ ರಾಷ್ಟ್ರೀಯ ಉದ್ಯಾನವನ. ಈ 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಕರ್ನಾಟಕದಲ್ಲಿದೆ. ಹಾಗೆ ನಮ್ಮ ಭಾರತದಲ್ಲಿ ಒಟ್ಟು 106 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅವುಗಳ ಬಗ್ಗೆ ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿದ್ದಾರೆ. ನಾನು ಟಾಪ್ ಸ್ಕೋರಿಂಗ್ ಟಾಪಿಕ್ನಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟು, ಹೋಗಿ ನೋಡಿ. ನೆಕ್ಸ್ಟ್ ಎರಡನೇ ಕ್ವಶನ್, ಭಾರತೀಯ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಪ್ರಸ್ತುತ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 14, ಆಪ್ಷನ್ ಬಿ 18, ಆಪ್ಷನ್ ಸಿ 22, ಆಪ್ಷನ್ ಡಿ 25. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 22. ನೋಡಿ, ನಮ್ಮ ಮೂಲ ಸಂವಿಧಾನದಲ್ಲಿ 14 ಭಾಷೆಗಳಿದ್ವು. ಆನಂತರ 3 ತಿದ್ದುಪಡಿ ಮಾಡುವ ಮೂಲಕ 22 ಭಾಷೆಗಳಾಗ್ತವೆ. ಅದರಲ್ಲಿ ಮೊದಲನೇದು 1967ರಲ್ಲಿ 21ನೇ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನು ನಾವು ಸೇರಿಸ್ತೇವೆ. ಹಾಗೆ 1992ರಲ್ಲಿ 71ನೇ ತಿದ್ದುಪಡಿ ಮಾಡುವ ಮೂಲಕ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಯನ್ನು ಸೇರಿಸ್ತೇವೆ. ಹಾಗೆ 2003 ಅಥವಾ 2004ರಲ್ಲಿ 92ನೇ ತಿದ್ದುಪಡಿ ಮಾಡುವ ಮೂಲಕ ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಎಂಬ ಭಾಷೆಗಳನ್ನು ಸೇರಿಸ್ತೇವೆ. ಹೀಗೆ ಈಗ ಭಾರತ ಸಂವಿಧಾನದ 8ನೇ ವೇಳಾಪಟ್ಟಿ ಅಥವಾ ಶೆಡ್ಯೂಲ್ನಲ್ಲಿ ಪ್ರಸ್ತುತ 22 ಭಾಷೆಗಳಿವೆ. ನೋಡಿ, ಈ 3 ತಿದ್ದುಪಡಿಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪೋರ್ಚುಗೀಸ್ ಪರಿಶೋಧಕ ವಾಸ್ಕೋ ಡಿ ಗಾಮಾ ಯಾವ ವರ್ಷದಲ್ಲಿ ಕ್ಯಾಲಿಕೆಟ್ಗೆ ಬಂದರು? ಆಪ್ಷನ್ ಎ 1492, ಆಪ್ಷನ್ ಬಿ 1498, ಆಪ್ಷನ್ ಸಿ 1502, ಆಪ್ಷನ್ ಡಿ 1524. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1498. ನೋಡಿ, ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರು. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೊದಲ ವ್ಯಕ್ತಿ ಪೋರ್ಚುಗೀಸರ ನಾವಿಕ ವಾಸ್ಕೋ ಡ ಗಾಮಾ 1498ರಲ್ಲಿ ಕ್ಯಾಲಿಕೆಟ್ ಸಮೀಪದ ಕಪಡ ಎಂಬಲ್ಲಿ ತಲುಪ್ತಾನೆ. ಆಗ ಆತನನ್ನು ಬರಮಾಡಿಕೊಂಡರು ಅಥವಾ ಸ್ವಾಗತ ಮಾಡಿದವರು ಅಲ್ಲಿನ ಅರಸ ಜಾಮೋರಿನ್. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಉಷ್ಣಬಲ ಅಥವಾ ಥರ್ಮೋಡೈನಮಿಕ್ನ SI ಘಟಕ ಯಾವುದು? ಆಪ್ಷನ್ ಎ ಸೆಲ್ಸಿಯಸ್, ಆಪ್ಷನ್ ಬಿ ಫ್ಯಾರನ್ಹೀಟ್, ಆಪ್ಷನ್ ಸಿ ಕೆಲ್ವಿನ್, ಆಪ್ಷನ್ ಡಿ ಜೂಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಲ್ವಿನ್. ನೋಡಿ, ಉಷ್ಣತೆಯ ಏಕಮಾನ ಕೆಲ್ವಿನ್, ಹಾಗೆ ಉದ್ದದ ಏಕಮಾನ ಮೀಟರ್, ರಾಶಿಯ ಏಕಮಾನ ಅಥವಾ SI ಘಟಕ ಕಿಲೋಗ್ರಾಮ್, ಕಾಲದ SI ಘಟಕ ಸೆಕೆಂಡ್, ವಿದ್ಯುತ್ ಪ್ರವಾಹದ SI ಘಟಕ ಆಂಪಿಯರ್, ಹಾಗೆ ಉಷ್ಣತೆಯದು ಕೆಲ್ವಿನ್, ತೀವ್ರತೆಯದು ಕ್ಯಾಂಡೇಲಾ, ಹಾಗೆ ವಸ್ತುಗಳ ಪ್ರಮಾಣದ SI ಘಟಕ ಮೋಲ್. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅಕ್ಬರ್ ನಾಮ ಬರೆದವರು ಯಾರು? ಆಪ್ಷನ್ ಎ ಫೈಜಿ, ಆಪ್ಷನ್ ಬಿ ಬೀರ್ಬಲ್, ಆಪ್ಷನ್ ಸಿ ಅಬುಲ್ ಫಜಲ್, ಆಪ್ಷನ್ ಡಿ ಬದೌನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಬುಲ್ ಫಜಲ್. ನೋಡಿ, ಅಕ್ಬರ್ನ ಆಸ್ಥಾನದಲ್ಲಿದ್ದ ಇತಿಹಾಸಕಾರ ಮತ್ತು ನವರತ್ನಗಳಲ್ಲಿ ಒಬ್ಬರಾದ ಅಬುಲ್ ಫಜಲ್ ಅಕ್ಬರ್ ನಾಮವನ್ನು ಬರೀತಾರೆ.
ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ನ ಆಳ್ವಿಕೆ ವಿವರವಾದ ಇತಿಹಾಸ ಮತ್ತು ಜೀವನ ಚರಿತ್ರೆಯನ್ನು ತಿಳಿಸುತ್ತೆ. ಈ ಅಕ್ಬರ್ ನಾಮವನ್ನು ಅಬುಲ್ ಫಜಲ್ ಪರ್ಷಿಯನ್ ಭಾಷೆಯಲ್ಲಿ ಬರೀತಾನೆ. ಇದು ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ವೇದಗಳ ಆರಂಭ ದಿನಗಳಲ್ಲಿ ರಾಜನನ್ನು ಹೆಚ್ಚಾಗಿ ಗೋಪತಿ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಎಂಬ ಕ್ವಶನನ್ನು ಕೇಳಿದ್ದಾರೆ. ನೋಡಿ, ವೇದಗಳ ಆರಂಭ ದಿನಗಳಲ್ಲಿ ರಾಜನು ಹೆಚ್ಚಾಗಿ ಜಾನುವಾರುಗಳನ್ನು ಅಥವಾ ಗೋವುಗಳನ್ನು ರಕ್ಷಣೆ ಮಾಡ್ತಿದ್ದ. ಸೊ ಹಾಗಾಗಿ ಆತನನ್ನು ಗೋಪತಿ ಅಂತ ಕರಿತಾ ಇದ್ರು. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನುವಾರುಗಳ ಪ್ರಭು. ನೆಕ್ಸ್ಟ್ ಕ್ವಶನ್ ನೋಡಿ. 1991-98ರ ಅವಧಿಯಲ್ಲಿ ಭಾರತ ಯಾವ ಉದ್ಯಮವು ಬೆಳವಣಿಗೆಯಲ್ಲಿ ಗಮನಾರ್ಹ ಕುಸಿತವನ್ನು ಕಂಡಿತು? ಆಪ್ಷನ್ ಎ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಬಿ ಗಣಿಗಾರಿಕೆ, ಆಪ್ಷನ್ ಸಿ ದೂರಸಂಪರ್ಕ, ಆಪ್ಷನ್ ಡಿ ಬ್ಯಾಂಕಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಣಿಗಾರಿಕೆ. ನೋಡಿ, 1991-98ರವರೆಗೆ ಕೈಗಾರಿಕೆ ಬೆಳವಣಿಗೆಯು ತುಂಬ ನಿಧಾನವಾಗಿತ್ತು. ಅದ್ಯಾಕಂದರೆ ಗಣಿಗಾರಿಕೆ ಮತ್ತು ವಿದ್ಯುತ್ ಕ್ಷೇತ್ರಗಳಲ್ಲಿ ಕಳಪೆ ಸಾಧನೆಯಿಂದಾಗಿ ಕಚ್ಚಾ ವಸ್ತುಗಳ ಕೊರತೆ ಇತ್ತು. ಸೊ ಹಾಗಾಗಿ ಕೈಗಾರಿಕೆ ಬೆಳವಣಿಗೆ ನಿಧಾನವಾಗ್ತಿತ್ತು. ಸೊ ಹೀಗಾಗಿ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟ್ಗೆ ತನ್ನದೇ ಆದ ತೀರ್ಪು ಮತ್ತು ಆದೇಶವನ್ನು ಪರಿಶೀಲಿಸುವ ಅಧಿಕಾರವನ್ನು ನೀಡಿದೆ? ಆಪ್ಷನ್ ಎ 135ನೇ ವಿಧಿ, ಆಪ್ಷನ್ ಬಿ 137ನೇ ವಿಧಿ, ಆಪ್ಷನ್ ಸಿ 139ನೇ ವಿಧಿ, ಆಪ್ಷನ್ ಡಿ 142ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 137ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 137ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತನ್ನದೇ ಆದ ತೀರ್ಪು ಮತ್ತು ತನ್ನದೇ ಆದ ಆದೇಶವನ್ನು ಪರಿಶೀಲಿಸುವ ಅಧಿಕಾರವನ್ನು ನೀಡಲಾಗಿದೆ. ಹಾಗೆ ಸಂಸತ್ತು ರೂಪಿಸಿದ 145ನೇ ವಿಧಿಯ ಅಡಿಯಲ್ಲಿರುವ ನಿಯಮಗಳಿಗೆ ಒಳಪಟ್ಟು ಸುಪ್ರೀಂ ಕೋರ್ಟ್ ತನ್ನ ದೋಷವನ್ನು ಸರಿಪಡಿಸಿಕೊಳ್ಳುವ ಅವಕಾಶವನ್ನು ನೀಡಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. 2025ರ NIRF ಶ್ರೇಯಾಂಕದಲ್ಲಿ ವಿಶ್ವವಿದ್ಯಾಲಯ ವಿಭಾಗದಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ IISc ಬೆಂಗಳೂರು. ನೋಡಿ, NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಇದರ 2025ರ ಶ್ರೇಯಾಂಕವನ್ನು ಸೆಪ್ಟೆಂಬರ್ 4ರಂದು ಪ್ರಕಟಿಸಲಾಗುತ್ತೆ. ಅದರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆ 2011 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪಂಚಾಯತ್ ರಾಜ್ ಸಂಸ್ಥೆಗಳು, ಆಪ್ಷನ್ ಬಿ ಪುರಸಭೆಗಳು, ಆಪ್ಷನ್ ಸಿ ಸಹಕಾರಿ ಸಂಘಗಳು, ಆಪ್ಷನ್ ಡಿ ಸರಕು ಮತ್ತು ಸೇವಾ ತೆರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಹಕಾರಿ ಸಂಘಗಳು. ನೆಕ್ಸ್ಟ್ ಕ್ವಶನ್. ಪ್ರಮುಖ ಪ್ಯಾಲೋಲಿಥಿಕ್ ತಾಣವಾದ ಭೀಮ್ಬೆಟ್ಕಾ ಶಿಲಾ ಆಶ್ರಯಗಳು ಯಾವ ನದಿಯ ಬಳಿ ಇದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ನರ್ಮದಾ ನದಿ, ಆಪ್ಷನ್ ಸಿ ಯಮುನಾ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ನದಿ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬೆಳಕಿನ ಕಿರಣವು ಬಾಗುವ ವಿದ್ಯಮಾನವನ್ನು ಹೇಗೆ ಕರೆಯುತ್ತಾರೆ? ನೋಡಿ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವ ಬೆಳಕಿನ ಕಿರಣವು ಬಾಗಿದರೆ ಅದನ್ನು ವಕ್ರೀಭವನ ಅಂತ ಕರೀತಾರೆ. ಸೊ ಹಾಗಾಗಿ ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ಬಿ ವಕ್ರೀಭವನ. ಇವಿಷ್ಟು ಕ್ವಶನ್ಗಳು ಮಾರ್ಚ್ 25ರ ಮೊದಲ ಶಿಫ್ಟ್ನ ಕ್ವಶನ್ಗಳು. ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನು ಆನ್ಸರನ್ನು ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.